ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಹೇಗೆ ನಿಮ್ಮ ಒಂದು ಹಣವನ್ನು ಇನ್ವೆಸ್ಟ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಇಲ್ಲಿ ಕೇವಲ ₹100 ಇದ್ರೂ ಕೂಡ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಇನ್ವೆಸ್ಟ್ ಮಾಡಿ ನಿಮ್ಮ ಒಂದು ಹಣವನ್ನು ಸೇವ್ ಮಾಡ್ಬೋದು. ಹಾಗೆಯೇ ನೀವು ಸೇವ್ ಮಾಡಿರುವಂಥ ಹಣಕ್ಕೆ ಇಲ್ಲಿ ನಿಮಗೆ ಪ್ರಾಫಿಟ್ ಕೂಡ ಸಿಗುತ್ತೆ ಕೊನೆಯಲ್ಲಿ. ನೀವಿಲ್ಲಿ ಕೇವಲ ₹100 ಇಂದಾನೆ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಹೇಗೆ ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಿಮ್ಮೊಂದು ಹಣವನ್ನು ಇನ್ವೆಸ್ಟ್ ಮಾಡೋದಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪೈಪೈಸಾ ಆ್ಯಪಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಪೈಪೈಸಾ ಆ್ಯಪಲ್ಲಿ ಸ್ಟಾಕ್ಸನ್ನು ಯಾವ ರೀತಿ ಬೈ ಆ್ಯಂಡ್ ಸೆಲ್ ಮಾಡೋದಂತ ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಬೇಕಿರೋಗಿ ಚೆಕ್ ಮಾಡಿ ನೀವು ಕೂಡ ಸ್ಟಾಕ್ಸನ್ನು ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಇವತ್ತು ನಾನು ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ತೇನೆ. ಸೊ ಆ್ಯಪ್ ಓಪನ್ ಆದಾಗ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಆನಂತರ ಸ್ನೇಹಿತರೆ ಇಲ್ಲಿ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಆಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ಇಲ್ಲಿ ಹಲವಾರು ರೀತಿಯ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. SBI, HDFC, ಆದಿತ್ಯ, ಬಂಧನ್, ನಿಫಾನ್ ಇಂಡಿಯಾ, ಈ ರೀತಿ ಬೇರೆ ಬೇರೆ ಕಂಪನಿಗಳ ಮ್ಯೂಚುವಲ್ ಫಂಡ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನಿಮಗೆ ಬೇಕಾದ ಮ್ಯೂಚುವಲ್ ಫಂಡನ್ನು ಸರ್ಚ್ ಕೂಡ ಮಾಡ್ಬೋದು. ಫುಲ್ಲಾಗಿ ಹೋಮ್ ಬಂದ ನಂತರ ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಸರ್ಚಲ್ಲಿ ಈಗ ನಾನು ಎಕ್ಸಾಂಪಲ್ಗೆ HDFC ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತೇನೆ. ಆನಂತರ ಇಲ್ಲಿ ಇಕ್ವಿಟಿ ಪಕ್ಕದಲ್ಲಿ MF ಅಂತ ಇರುತ್ತೆ. MF ಅಂದರೆ ಮ್ಯೂಚುವಲ್ ಫಂಡ್ ಅಂತ. ಈ ಒಂದು MF ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಸ್ನೇಹಿತರೆ ಇಲ್ಲಿ HDFCಯ ಮ್ಯೂಚುವಲ್ ಫಂಡ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಬೇಕಾದ ಮ್ಯೂಚುವಲ್ ಫಂಡ್ಸನ್ನು ಸರ್ಚ್ ಮಾಡ್ಬೋದು. ಸ್ನೇಹಿತರೆ, ಈಗ ನಾನು ಎಕ್ಸಾಂಪಲ್ಗೆ ಒಂದು ಬಂಧನ್ ಲಾರ್ಜ್ ಕ್ಯಾಪ್ ಫಂಡನ್ನು ಓಪನ್ ಮಾಡಿದ್ದೇನೆ. ನೀವು ನಿಮಗೆ ಬೇಕಾದ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಜಸ್ಟ್ ನಾನು ಇಲ್ಲಿ ಎಕ್ಸಾಂಪಲ್ಗೆ ಈ ಒಂದು ಫಂಡಲ್ಲಿ ಈಗ ಇನ್ವೆಸ್ಟನ್ನು ಮಾಡ್ತೇನೆ. ಸೊ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, 5 ಇಯರ್ ರಿಟರ್ನಲ್ಲಿ 21.79% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ 3 ವರ್ಷದಲ್ಲಿ 23% ರಿಟರ್ನ್ ಕೊಟ್ಟಿದೆ. 1 ವರ್ಷದಲ್ಲಿ 7.06%, 6 ಮಂತ್ಸಲ್ಲಿ 3.90%, ಇನ್ನು 1 ಮಂತಲ್ಲಿ 2.33% ರಿಟರ್ನ್ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಮಿನಿಮಮ್ SIP ಇನ್ವೆಸ್ಟ್ಮೆಂಟು ₹100 ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಮ್ಯೂಚುವಲ್ ಫಂಡಲ್ಲಿ ₹500 ಇರುತ್ತೆ. ಈ ಒಂದು ಮ್ಯೂಚುವಲ್ ಫಂಡಲ್ಲಿ SIP ಇನ್ವೆಸ್ಟ್ಮೆಂಟು ₹100 ಸ್ಟಾರ್ಟ್ ಆಗಿದೆ. ಹಾಗೆಯೇ ಈ ಒಂದು ಫಂಡ್ ಸೈಜು 1862 ಕೋಟಿ ಇದೆ, ನೋಡ್ತಾ ಇದ್ದೀರಾ ಇಲ್ಲಿ. ಇನ್ನು ಸ್ನೇಹಿತರೆ, ಎರಡನೇದಾಗಿ ಇಲ್ಲಿ ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ನೀವು ಇಲ್ಲಿ ರಿಟರ್ನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಕಟ್ಟುವಂಥ ಹಣಕ್ಕೆ ಯಾವ ರೀತಿ ರಿಟರ್ನ್ ಸಿಗುತ್ತೆ ಅಂತ ನೀವು ಇಲ್ಲಿ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಸೊ ಈಗ ನಾನು ಎಕ್ಸಾಂಪಲಿಗೆ ಇಲ್ಲಿ ₹100 ಅಮೌಂಟನ್ನು ಎಂಟರ್ ಮಾಡ್ತೇನೆ. ₹100 ಅಮೌಂಟ್ ಎಂಟರ್ ಆದಮೇಲೆ ಇಲ್ಲಿ ಮೊದಲಿಗೆ 1 ವರ್ಷಕ್ಕೆ ಸ್ನೇಹಿತರೆ ನಾನು ₹100 ಅಮೌಂಟ್ ಅಂದರೆ 12 ತಿಂಗಳು ₹100 ಅಮೌಂಟನ್ನು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವ್ಯಾಲ್ಯೂ ₹1200 ಆಗುತ್ತೆ, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ. ಅದೇ ರೀತಿ ನನಗೆ ಸಿಗುವಂಥದ್ದು ಲಾಸ್ಟಲ್ಲಿ ₹1246 ಆಗುತ್ತೆ. ಇಲ್ಲಿ ನನಗೆ ರಿಟರ್ನ್ ಸಿಗೋದು ಕೇವಲ ₹47 ಆಗುತ್ತೆ 1 ವರ್ಷಕ್ಕೆ. ಅದೇ ರೀತಿ 3 ವರ್ಷ ಕಂಟಿನ್ಯೂ ಮಾಡಿದ್ರೆ ₹3600 ಆಗುತ್ತೆ ತುಂಬುವಂಥ ಹಣ. ಹಾಗೆ ನನಗೆ ಸಿಗುವಂಥ ಹಣ ಲಾಸ್ಟಲ್ಲಿ ₹5215. ಇಲ್ಲಿ ರಿಟರ್ನ್ಸ್ ಸಿಗೋದು ನನಗೆ ₹1615 ಸಿಗುತ್ತೆ. ಇನ್ನು 5 ವರ್ಷಕ್ಕಾದರೆ ಇನ್ವೆಸ್ಟ್ ಮಾಡುವಂಥ ಹಣ ₹6000 ಆಗುತ್ತೆ. ಆನಂತರ ಸಿಗುವಂಥ ಹಣ ₹10,898 ಆಗುತ್ತೆ ಲಾಸ್ಟ್ 5 ವರ್ಷ ಆದಮೇಲೆ. ಇಲ್ಲಿ ನನಗೆ ರಿಟರ್ನ್ ಸಿಗೋದು ₹4898 ಆಗುತ್ತೆ. ಇಲ್ಲಿ ಸ್ನೇಹಿತರೆ, ನೀವು ಪ್ರತಿ ತಿಂಗಳು ಎಷ್ಟು ಬೇಕಾದರೂ ಇನ್ವೆಸ್ಟನ್ನು ಮಾಡ್ಬೋದು. ಮಿನಿಮಮ್ 100 ಇನ್ವೆಸ್ಟನ್ನು ಮಾಡಲೇಬೇಕು. ಸೊ ಇಲ್ಲಿ ನೀವು ಪ್ರತಿ ತಿಂಗಳು ₹300 ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. 1 ವರ್ಷಕ್ಕೆ ₹3600 ಆಗುತ್ತೆ. ನಿಮಗೆ ಸಿಗೋದು ₹3740 ಆಗುತ್ತೆ. ಬಟ್ ಇಲ್ಲಿ ನಿಮಗೆ ರಿಟರ್ನ್ ಸಿಗೋದು ಕೇವಲ ₹141 ಆಗುತ್ತೆ. ಇಲ್ಲಿ ಸ್ನೇಹಿತರೆ, ನೀವು ಜಾಸ್ತಿ ವರ್ಷ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಜಾಸ್ತಿ ರಿಟರ್ನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ನೀವು ಪ್ರತಿ ತಿಂಗಳು ₹500 ಅಥವಾ ₹1000 ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ನಿಮಗೆ 1 ವರ್ಷದಲ್ಲಿ ರಿಟರ್ನ್ ಸಿಗೋದು ₹469 ಆಗುತ್ತೆ. ಅದೇ 3 ವರ್ಷದಲ್ಲಿ ₹16000 ಸಿಗುತ್ತೆ. ಇನ್ನು 5 ವರ್ಷದಲ್ಲಿ ₹48000 ಸಿಗುತ್ತೆ. ಇಲ್ಲಿ ಪ್ರತಿ ತಿಂಗಳು ₹1000 ಕಟ್ಟಿ 5 ವರ್ಷ ನೀವು ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡಬೇಕು. ಸ್ನೇಹಿತರೆ, ಈ ಒಂದು ಮ್ಯೂಚುವಲ್ ಫಂಡು ಜಾಸ್ತಿ ರಿಟರ್ನ್ ಕೊಟ್ಟಿಲ್ಲ, ಹಾಗಂತ ಇಲ್ಲಿ ಯಾವುದೇ ರೀತಿ ಲಾಸ್ ಕೂಡ ಬಂದಿಲ್ಲ. ಯಾವುದೇ ವರ್ಷದಲ್ಲೂ ಕೂಡ ಇಲ್ಲಿ ಲಾಸ್ ಬಂದಿಲ್ಲ. 5 ವರ್ಷ, 3 ವರ್ಷ, 1 ವರ್ಷ, 6 ಮಂತ್ಸ್ ಎಲ್ಲೂ ಕೂಡ ಈ ಒಂದು ಮ್ಯೂಚುವಲ್ ಫಂಡ್ ಲಾಸನ್ನು ನೀಡಿಲ್ಲ. ಕೆಲವೊಂದು ಮ್ಯೂಚುವಲ್ ಫಂಡು ಇದಕ್ಕಿಂತ ಜಾಸ್ತಿ ರಿಟರ್ನ್ ಕೊಡುತ್ತೆ. ಇದು ಕೇವಲ 21% ಇದೆ. ಕೆಲವೊಂದು ಮ್ಯೂಚುವಲ್ ಫಂಡು 29% ಕೂಡ ಕೊಡುತ್ತೆ 5 ವರ್ಷದಲ್ಲಿ. ಸೊ ರಿಟರ್ನ್ ಜಾಸ್ತಿ ಇದ್ದಾಗೂ ಇಲ್ಲಿ ನಿಮಗೆ ಸಿಗುವಂಥ ಹಣ ಜಾಸ್ತಿ ಸಿಗುತ್ತೆ. ಆನಂತರ ಸ್ನೇಹಿತರೆ ಇಲ್ಲಿ ಅಸೆಟ್ ಅಲೋಕೇಶನ್ ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ, ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡಲ್ಲಿ ಯಾರೆಲ್ಲ ಹೋಲ್ಡಿಂಗ್ಸ್ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಟಾಪ್ ಹೋಲ್ಡಿಂಗ್ಸಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್,
ರಿಲಯನ್ಸ್ ಇಂಡಸ್ಟ್ರಿ ಹಾಗೆಯೇ ಆಕ್ಸಿಸ್ ಬ್ಯಾಂಕ್. ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ ನೋಡ್ತಾ ಇರ್ಬೋದು, ಇಕ್ವಿಟಿ 98.91% ಇದೆ. ಹಾಗೆ ರಿವರ್ಸ್ ರಿಪೋಸ್ ಅಂತ 1.06%. ಅದೇ ರೀತಿ ಇಲ್ಲಿ ಟಾಪ್ ಸೆಕ್ಟರ್ಸಲ್ಲಿ ಬ್ಯಾಂಕ್ಸೇ 24.82% ಇದೆ. ಹಾಗೆಯೇ IT ಸಾಫ್ಟ್ವೇರು 9.13% ಇದೆ. ಸ್ನೇಹಿತರೆ, ಈಗ ನಾನು ಈ ಒಂದು ಬಂಧನ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ತೇನೆ. ಸ್ನೇಹಿತರೆ, ಇಲ್ಲಿ ಒನ್ ಟೈಮ್ ಹಾಗೆ ಸ್ಟಾರ್ಟ್ SIP ಅಂತ ಇರುತ್ತೆ. ಇಲ್ಲಿ ನೀವು ಸ್ನೇಹಿತರೆ ಒನ್ ಟೈಮ್ ಕೂಡ ಇನ್ವೆಸ್ಟನ್ನು ಮಾಡ್ಬೋದು. ಒನ್ ಟೈಮ್ ಅಂದರೆ ಸ್ನೇಹಿತರೆ ಇಲ್ಲಿ ಮಂತ್ಲಿ ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದೇ ಟೈಮಲ್ಲಿ ನೀವು 1,000 ಅಥವಾ 5,000 ರೂಪಾಯಿ ಇನ್ವೆಸ್ಟನ್ನು ಮಾಡಿ ಇಡ್ಬೋದು. ಆನಂತರ 1 ವರ್ಷಕ್ಕೆ ನೀವು 5,000 ರೂಪಾಯಿ ಇನ್ವೆಸ್ಟ್ ಮಾಡಿ ಇಟ್ಟರೆ 1 ವರ್ಷ ಆದಮೇಲೆ ಆ ಒಂದು ಬಡ್ಡಿ ಸಮೇತ ನಿಮಗೆ ಈ ಒಂದು ಹಣ ಸಿಗುತ್ತೆ. ನೀವಿಲ್ಲಿ ಎಷ್ಟು ಬೇಕಾದರೂ ಒನ್ ಟೈಮಲ್ಲಿ ಇನ್ವೆಸ್ಟ್ ಮಾಡ್ಬೋದು. 10,000 ಬೇಕಿದ್ರೆ 10,000 ಅಂತ ಎಂಟರ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಥವಾ UPI ಐಡಿಯಿಂದ ನೀವು ಒಂದು ಪೇಮೆಂಟನ್ನು ಮಾಡ್ಬೋದು. ಸೊ ಇವತ್ತು ನಾನು ಈ ಒಂದು SIP ಮೂಲಕ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು. ಇಲ್ಲಿ ಸ್ಟಾರ್ಟ್ SIP ಅಂತ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಆನಂತರ ಸ್ನೇಹಿತರೆ ಇಲ್ಲಿ ನಾನು ಮಿನಿಮಮ್ ಇನ್ವೆಸ್ಟ್ಮೆಂಟು 100 ರೂಪಾಯಿ ಇಡ್ತೇನೆ. ಪ್ರತಿ ತಿಂಗಳು ನಾನಿಲ್ಲಿ 100 ರೂಪಾಯಿ ಇನ್ವೆಸ್ಟನ್ನು ಮಾಡೋದು. 100 ರೂಪಾಯಿ ಅಂತ ಎಂಟರ್ ಮಾಡಿದ್ದೇನೆ. ಆನಂತರ ಇಲ್ಲಿ SIP ಡೇಟ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು SIP ಇನ್ಸ್ಟಾಲ್ಮೆಂಟ್ ಡೇಟ್ ಕೂಡ ಸೆಟ್ ಮಾಡ್ಬೋದು. ಅಂದರೆ ಪ್ರತಿ ತಿಂಗಳು ನಿಮಗೆ ಬೇಕಾದ ದಿನವನ್ನು ನೀವು ಇಲ್ಲಿ ಸೆಟ್ ಮಾಡ್ಬೋದು. ಈಗ ಎಕ್ಸಾಂಪಲಿಗೆ ನಾನು 27 ಮೇಲೆ ಕ್ಲಿಕ್ ಮಾಡ್ಕೋ. ಸ್ನೇಹಿತರೆ, ಇಲ್ಲಿ SIP ಡೇಟ್ 27 ಸೆಟ್ ಆಗಿದೆ. ಇದು ಯಾವ ರೀತಿ ಅಂದರೆ ಸ್ನೇಹಿತರೆ, ಪ್ರತಿ ತಿಂಗಳು 27ನೇ ತಾರೀಕಿಲ್ಲಿ ಆಟೋ ಪೇಮೆಂಟ್ ಆಗುತ್ತೆ. ನೀವು ಆಲ್ರೆಡಿ ಮ್ಯೂಚುವಲ್ ಫಂಡ್ SIPನ ಕ್ರಿಯೇಟ್ ಮಾಡಿರ್ತೀರಾ. ಸೊ ಕ್ರಿಯೇಟ್ ಮಾಡಿರೋದ್ರಿಂದ ನೀವು ಇಲ್ಲಿ ಸೆಲೆಕ್ಟ್ ಮಾಡಿರುವಂಥ ಡೇಟಿಗೆ ಪ್ರತಿ ತಿಂಗಳು ಅದೇ ಡೇಟಿಗೆ 100 ರೂಪಾಯಿ ಅಮೌಂಟ್ ಆಟೋ ಪೇಮೆಂಟ್ ಆಗುತ್ತೆ. ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಡೈರೆಕ್ಟಾಗಿ ಬಂದು ಇನ್ವೆಸ್ಟ್ ಆಗುತ್ತೆ. ಸೊ ಈಗ 27 ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಜೂನ್ 27 ಆದಮೇಲೆ ಜುಲೈ 27, ಆಗಸ್ಟ್ 27, ಈ ರೀತಿ ಪ್ರತಿ ತಿಂಗಳು 27ನೇ ತಾರೀಕಿಗೆ ಬ್ಯಾಂಕಿಂದ ಅಮೌಂಟ್ ಕಟ್ಟಾಗಿ 100 ರೂಪಾಯಿ ಅಮೌಂಟ್ ಕಟ್ಟಾಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಆಗುತ್ತೆ. ಸೊ ಈಗ ನಾನು ಡೈರೆಕ್ಟಾಗಿ ಇಲ್ಲಿ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಸ್ನೇಹಿತರೆ, ನೀವಿಲ್ಲಿ ಪೇಮೆಂಟ್ ಮೋಡಲ್ಲಿ UPI ID ನೆಟ್ ಬ್ಯಾಂಕಿಂಗ್ ಅಂತ ಇರುತ್ತೆ. ನನಗಿಲ್ಲಿ UPI ID ಮೇಲೆ ಕ್ಲಿಕ್ ಮಾಡ್ಕೋತೇನೆ. UPI ID ಎಂಟರ್ ಆದಮೇಲೆ ಇಲ್ಲಿ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ನೇಹಿತರೆ, ನೀವು UPI IDನ ಎಂಟರ್ ಮಾಡ್ತೀರಾ. ಈಗ ನಿಮ್ಮೊಂದು ಫೋನ್ಪೇ, ಪೇಟಿಎಮ್ ಇರ್ಬೋದು ಅಥವಾ ಗೂಗಲ್ ಪೇಲಿರುವಂಥ UPI IDನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಅನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಈಗ ನೀವು ಪೇಟಿಎಮ್ ಅಥವಾ ಗೂಗಲ್ ಪೇಲಿ ಈಗ ಗೂಗಲ್ ಪೇಲಿ ಇರುವಂಥ ಐಡಿನ ಅಂದರೆ UPI IDನ ಕಾಪಿ ಮಾಡಿ ಇಲ್ಲಿ ತಂದು ಪೇಸ್ಟ್ ಮಾಡಿದ್ರೆ ಅಂದ್ಕೊಳ್ಳಿ. ಇಲ್ಲಿ ಕನ್ಫರ್ಮ್ ಆದಮೇಲೆ ಸ್ನೇಹಿತರೆ ನೀವು ನಿಮ್ಮೊಂದು ಗೂಗಲ್ ಪೇನ ಓಪನ್ ಮಾಡಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಈಗ ಪೇಮೆಂಟ್ ಸಕ್ಸಸ್ ಆಗಿದೆ ನೋಡ್ತಾ ಇದ್ದೀರಾ. ಈಗ ಈ ಒಂದು 5 ಪೈಸಾ ಆ್ಯಪನ್ನು ಓಪನ್ ಮಾಡ್ತೇನೆ. ಆನಂತರ ಸ್ನೇಹಿತರೆ ನೀವಿಲ್ಲಿ ಸೆಟಪ್ ಆಟೋ ಪೇಯನ್ನು ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಗೂಗಲ್ ಪೇ, ಫೋನ್ಪೇ ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಇರುವಂಥ ಆ್ಯಪನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಾನು ಪೇಟಿಎಮ್ಮನ್ನು ಚೂಸ್ ಮಾಡ್ತೇನೆ. ಆನಂತರ ಇಲ್ಲಿ ಸೆಟಪ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಇಲ್ಲಿ ಕನ್ಫರ್ಮೇಷನ್ಗೆ 1 ರೂಪಾಯಿನ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ನಿಮ್ಮೊಂದು ಬ್ಯಾಂಕಿಂದ 1 ರೂಪಾಯಿ ಅಮೌಂಟನ್ನು ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಆಟೋ ಪೇಮೆಂಟ್ ಸೆಟ್ ಆದ ನಂತರ ಫುಲ್ಲಾಗಿ ಬ್ಯಾಕ್ ಬನ್ನಿ. ಸ್ನೇಹಿತರೆ, ನೀವು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡು ಪ್ರೊಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. 1 ದಿನ ಆಗ್ಬೋದು ಅಥವಾ 2 ದಿನ ಕೂಡ ಆಗ್ಬೋದು. ಪ್ರೊಸೆಸ್ ಆಗಿ ಆನಂತರ ಡೈರೆಕ್ಟಾಗಿ ಆ ಒಂದು ಅಮೌಂಟು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಪ್ರೊಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಸ್ನೇಹಿತರೆ, ಈಗ ನಾನು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡು ಯಾವ ರೀತಿ ರಿಟರ್ನ್ಸ್ ಕೊಡ್ತಾ ಇದೆ ಅಥವಾ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಚೆಕ್ ಮಾಡಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ಸ್ಟಾಕ್ಸಲ್ಲಿ ಮೈ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಬಂಧನ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇಲ್ಲಿ 1 ಡೇ ರಿಟರ್ನ್ ಆಗಿನೇ ಟೋಟಲ್ ರಿಟರ್ನ್ಸಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ಚೆಕ್ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ಇನ್ವೆಸ್ಟ್ಮೆಂಟು ಪ್ರತಿ ತಿಂಗಳು ಕೂಡ ಕಂಟಿನ್ಯೂ ಆಗುತ್ತೆ. ನೀವು ಸೆಟ್ ಮಾಡಿರುವಂಥ ಡೇಟಿಗೆ ಪ್ರತಿ ತಿಂಗಳಲ್ಲಿ ಆಟೋ ಪೇಮೆಂಟ್ ಆಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ. ಸ್ನೇಹಿತರೆ, ಹಾಗೆಯೇ ಈ ಒಂದು ಮ್ಯೂಚುವಲ್ ಫಂಡನ್ನು ನೀವು ನಿಮಗೆ ಬೇಡದಿದ್ದಾಗ ಸ್ಟಾಪ್ ಕೂಡ ಮಾಡ್ಬೋದು. ಇಲ್ಲಿ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡಿ ಅನಂತರ ಇಲ್ಲಿ ರೆಡೀಮ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಮ್ಯೂಚುವಲ್ ಫಂಡನ್ನು ನಿಲ್ಲಿಸ್ಬೋದು, ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡಿದ ನಂತರ ಆ ಒಂದು ಅಮೌಂಟು ಡೈರೆಕ್ಟಾಗಿ ಈ 5 ಪೈಸಾ ವ್ಯಾಲೆಟಲ್ಲಿ ಬಂದು ಜಮಾ ಆಗುತ್ತೆ. ಅವೈಲೇಬಲ್ ಮಾರ್ಜಿನಲ್ಲಿ ಬಂದು ನಿಮ್ಮ ಒಂದು ಹಣ ಇಲ್ಲಿ ಜಮಾ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ನಿಮ್ಮ ಒಂದು ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡಿ ನೀವು ಸೇವಿಂಗ್ಸನ್ನು ಮಾಡ್ಬೋದು. ಹಾಗೆಯೇ ಇಲ್ಲಿ ನೀವು ಸೇವಿಂಗ್ಸ್ ಮಾಡಿರುವಂಥ ಹಣಕ್ಕೆ ಪ್ರಾಫಿಟ್ ಕೂಡ ಪಡಿಬೋದು. ನೀವು ನಿಮಗೆ ಬೇಕಾದಂಥ ಮ್ಯೂಚುವಲ್ ಫಂಡಲ್ಲಿ ನಿಮ್ಮೊಂದು ಹಣವನ್ನು ಇನ್ವೆಸ್ಟ್ ಮಾಡ್ಬೋದು. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.